ನಾನ್ ಸಾರ್ ದರ್ಶನ್ ಸಾರ್ ಸಾರ್ ನಿಮ್ಮ ಅಭಿಮಾನಿ ಸರ್ ನಾನು. ರೇಣುಕಾ ಸ್ವಾಮಿ ಅವ್ರ ಮನೆ ಕೂಡ ಹೋಗಿದ್ರಿ, ಅದು ತುಂಬಾ ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ನಾನ್ ನೋಡಿರೋ ದರ್ಶನನೇ ನಾನ್ ನೋಡಕ್ ಹೋಗಿದ್ದೆ. ಓಕೆ, ತಬ್ಕೊಂಡು ಅವರು ಹತ್ರ ನಾನು ಹತ್ತೆ. ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಹೇಳಿರುವಂತ ಮಾತು ತುಂಬಾನೇ ನನ್ಗೆ, ನಾವೆಲ್ಲ ಪ್ರೀತಿಗೆ ಸ್ವತವ್ರಿಗೆ ಪ್ರಾಣನ ವಾಪಸ್ ಕೊಡಕ್ಕಾಗಿಲ್ಲ ನಾವು, ಅದಾಗೋದಿಲ್ಲ. ಸರ್, ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಮಹಾಭಾರತ ಸಿನಿಮಾದಲ್ಲಿ ದರ್ಶನ್ ಅವ್ರು ಕೂಡ ಒಂದು ಪಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲಿ ಮೇ ಬಿ ನಮಗನ್ಸಿದ ಪ್ರಕಾರ ಅವಾಗಿಂದ ನಿಮ್ ಸಂಬಂಧ ಶುರು ಆಗಿರಬಹುದು. ಸೊ ಅದ್ರ ಬಗ್ಗೆ ಮಾತನಾಡೋದು ಸರ್. ಪರಿಚಯ ರೀ, ದರ್ಶನ್ ಅವ್ರ ಪರಿಚಯ ರೀ. ಅವಾಗ ಮಾತ್ರ ಅಲ್ಲ ರೀ, ನನ್ನ ಮತ್ತೆ ಒಂದ್ಸರಿ ನಾನು ಈಗ ಹೀರೋ ಆಗಿ ಮಾಡುವಂತ ಕನ್ನಡದಕ್ಕಂತ ಟೈಮ್ ಬಂದಾಗ ಆವಾಗ್ಲೂ ಅವರು ನನಗೆ ಲೈವ್ ಅಲ್ಲಿ ಮಾತಾಡ್ಸಿದ್ದಾರೆ. ಸಾರ್ ನಾನ್ ಸಾರ್ ದರ್ಶನ್ ಸಾರ್ ಸಾರ್ ನಿಮ್ಮ ಅಭಿಮಾನಿ ಸರ್ ನಾನು. ಎಷ್ಟು ಫೀಲ್ ಅದು ನಮ್ಗೆ. ವಿನೋದ್ ರಾಜ್ ಅವ್ರು ಹೋಗಿ ಏನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ವಿನೋದ್ ರಾಜ್ ಅವ್ರಿಗೆ. ಹೌದು, ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಸಾರ್ ಅಂತಾರೆ, ಇಲ್ಲಿ ತೋಟಕ್ಕೆ ಬರ್ತಾರೆ, ಕಾಲಿಗೆ ಬೀಳ್ತಾರೆ, ನೀವ್ ಹೀರೋ ಸರ್, ನಾನು ವಿಲನ್ ಸರ್ ಅಂತಾರೆ. ನಾನ್ ಹೇಳ್ತಾ ಇದ್ದೀನಿ, ಇಂತ ಒಂದು ವ್ಯಕ್ತಿತ್ವ ಎಲ್ಲಿದೆ ನಾನು ಅಷ್ಟೇ ಕೇಳ್ತಾ ಇದ್ದೀನಿ. ನಾನು ಈಗ ಇನ್ನೊಂದೇನೋ ಆಗಿದೆ, ಮತ್ತೊಂದೇನೋ ಆಗಿದೆ, ಅದೆಲ್ಲ ನನಗೆ ಕರೆಕ್ಟ್ ಅಂತ ನಾನು ಹೇಳಕ್ಕೆ ನಾನು ಇಲ್ಲಿ ಅದ್ ಮಾಡ್ಲ. ದರ್ಶನ್ ಅವರು ನನ್ನ ಜೊತೆ ಪಳಗಿದ್ದವರೆಗೂ ನಾನು ನೋಡಿರೋ ದರ್ಶನ್ ಅದೇನೇನು. ಮೇ ಬಿ ಸರ್ ಬೇರೆ ದರ್ಶನ್ ನನಗೆ ಕಂಡ್ಲಿ. ಆ ಟೈಮಲ್ಲಿ ಮಹಾಭಾರತ ಸಿನಿಮಾ ಮಾಡೋ ಟೈಮಲ್ಲಿ ದರ್ಶನ್ ಅವರ ಒಂದು ಪಾತ್ರ ನೋಡಿ ಮೇ ಬಿ ಮುಂದೆ ಒಳ್ಳೆ ನಟ ಆಗ್ಬೋದು ಅಂತ ನೀವೇನು ಗೆಸ್ಟ್ ಮಾಡಿದ್ರ? ನನಗಿಂತ ಜಾಸ್ತಿ ನನ್ನ ತಾಯಿಯವ್ರು ನಿಂತು ನೋಡ್ತಾ ಇದ್ರು. ನಾನು ಏಪನ್ ಜೊತೆ ಪಾತ್ರ ಮಾಡ್ತಾ ಇದ್ದೆ ಅಷ್ಟೇನೆ. ಅದು ನನಗೆ ನಮ್ಮಮ್ಮ ನಿಂತು ನೋಡಿದ್ರೆ ಕಣ್ಣು ಎಷ್ಟು ಚೆನ್ನಾಗಿದೆ ಕಣೋ ದರ್ಶನ್ಗೆ. ಏನು ಆ ಬೆಂಕಿನಲ್ಲಿ ಅವ್ರ ತಂದೆ ಬಿದ್ದನ್ನ ಪಜಿ ಅಂತ ಕೂಗ್ತಾರೆ ಹಂಗೆ ಎಮೋಷನ್ ಅಲ್ಲಿ. ನಾನ್ ಬಂದು ಅವ್ರ ತಂದೆಯವ್ರನ್ನ ಪೆಟ್ರೋಲ್ ಆ ಕೂಗ ಇದ್ ನೋಡ್ಬಿಟ್ಟು ಅಲ್ಲಿ ಬಂದು ಅಮ್ಮ ಇದಕ್ಕೆ ಬಂದು ಆಶೀರ್ವಾದ ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಪ್ಪ ಶ್ರೀನಿವಾಸ್ ಅವ್ರ ಮಗ, ಅಯ್ಯೋ ಅಯ್ಯೋ ಆರ್ಟಿಸ್ಟ್ ಮಗ, ನೋಡು 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 ಕಣ್ಣಲ್ಲಿ ಹಂಗೆ ಎಕ್ಸ್ಪ್ರೆಷನ್ ಅಂತಂತ ಹೇಳೋರಮ್ಮ ಪಾಪ. ನಾನು ಹೇಳ್ತಾ ಇದ್ದೀನಿ ಅಪ್ಪಾಜಿ, ಬೇಜಾರ ಮಾಡ್ಕೊಂಬಿಡ್ರಿ. ತಾಯಿ ಅಂತಕ್ಕಂಥದ್ದು ತನ್ನ ಮಗುಗ್ ಮಾತ್ರ ತಾಯಿ ಆಗಿರ್ಬಾರ್ದ್ರಿ, ಎಲ್ಲಾ ಮಕ್ಳಿಗೂ ತಾಯಿ ಆಗಿರ್ಬೇಕ್ರಿ. ಅದೇ ರೀ ನಮ್ ತಾಯಿಯವರು. ಅದ್ ನಾನು ಅಷ್ಟೇ ಹೇಳಕ್ ಸಾಧ್ಯ, ಇನ್ನೇನ್ ಜಾಸ್ತಿ ಹೇಳಕ್ ಆಗಲ್ಲ. ಅರ್ಥ ಆಗ್ತಾ ಇದ್ರ ತಮ್ಗೆ? ಆಳುವಿಕೆ ಎಲ್ಲ ತಾಯಿದು. ಏನೋ ಪ್ರೀತಿಯಿಂದ ಆಡುವಂತವಳೆ ತಾಯಿ, ಪ್ರೀತಿನ ನಿಮ್ಗೆ ಕೊಡುವಂತವಳೆ ತಾಯಿ. ಆ ಪ್ರೀತಿ ಕೊಡೋಳಾಗ್ಬೇಕು. ಸರ್, ಇತ್ತೀಚಿನ ಪ್ರಮುಖ ಒಂದು ಹಾಟ್ ನ್ಯೂಸ್ ಅಂತಾನೆ ಹೇಳ್ತಿದ್ರು. ತಾವು ಇತ್ತೀಚೆಗೆ ದರ್ಶನ್ ಅವ್ರನ್ನ ಜೈಲಲ್ಲಿ ಹೋಗಿ ಭೇಟಿ ಮಾಡಿ ಬಂದಿದ್ರು. ಸೊ ಇದು ಬರೀ ಭೇಟಿ ಮಾಡಿ ಬಂದಿದ್ರೆ ಅಷ್ಟೊಂದು ನ್ಯೂಸ್ ಆಗ್ತಾ ಇರ್ಲಿಲ್ಲ. ಜೊತೆಗೆ ರೇಣುಕಾ ಸ್ವಾಮಿ ಅವ್ರ ಮನೆ ಕೂಡ ಹೋಗಿದ್ರಿ, ಅದು ತುಂಬಾ ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡೋದಾದ್ರೆ ಸರ್? ಹೌದು, ಅದಕ್ಕೆಲ್ಲ ನಾವು ರಾಜ್ಯ ಸಂಧಾನಕ್ಕೆಲ್ಲ ನಾವು ಹೋಗೂ ಇಲ್ಲ. ಅದು ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಕೊಟ್ಟಿದ್ದೇನೆ. ಅದೆಲ್ಲ ದರ್ಶನ್ ಅವರವ್ರ ಕಲಾವಿದರು. ನಾನ್ ನೋಡಿರೋ ದರ್ಶನನೇ ನಾನ್ ನೋಡಕ್ ಹೋಗಿದ್ದೆ. ಅವ್ರು ನೋಡಿದ ವಿನೋದ್ ರಾಜನ್ನೇ ದರ್ಶನ್ ಅವರು ಪ್ರೀತಿಯಿಂದ ಅಪ್ಕೊಂಡ್ರು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಇನ್ನು ಜೈಲಿಗೆ ಬರ್ಬೇಡ ನೀನು ಅಂತಂತ ಹೇಳ್ಬಿಟ್ಟೆ. ನಾನ್ ಬರ್ತೀನಣ್ಣ ಅಂತಂತ ಹೇಳ್ಬಿಟ್ಟೆ. ಯಾಕಪ್ಪ ನಾನ್ ಬರ್ಬಾರ್ದೇನಪ್ಪ ಅಂತಂತ ಹೇಳ್ತಾರೆ. ಅಷ್ಟಷ್ಟು ನೋವಿತ್ತು ನನಗೆ. ಹೇಗಿದ್ರು ಸರ್ ಅವ್ರ ವಾತಾವರಣ? ಯಾವ ತರ ಇಲ್ಲ? ತುಂಬಾ ಮೀಡಿಯಾದಲ್ಲಿ ಏನಾಗುತ್ತೆ, ಅವ್ರು ಕೂಗ್ಬಿಟ್ಟಿದ್ದಾರೆ ತುಂಬಾ. ಇಲ್ಲ, ಈಗ ನಾನೇನ್ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ಅವ್ರೇನ್ ಕುಗ್ಲಿಲ್ಲ ಪಾಪ. ಒಂದು ಹಂತಕ್ಕೆ ಮಾನಸಿಕವಾಗಿ ಎಲ್ಲರಿಗೂ ಇರುತ್ತೆ ಅದು. ಹೌದು. ಅದ ನಂತರ ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿದ ನಂತರ ಅವ್ರು ಯಾವ ವಿಚಾರಗಳ ಬಗ್ಗೆ ಏನೂ ಮಾತಾಡ್ಲಿಲ್ಲ ರೀ. ತಬ್ಕೊಂಡು ಅವರು ಹತ್ರ ನಾನು ಹತ್ತೆ. ಇನ್ನೇನ್ ಮಾತಾಡಿದ್ರೆ ಏನೂ ಇಲ್ಲ. ಅಂದ್ರೆ ಈಗ ಪ್ರೀತಿ ವಿಶ್ವಾಸನೇ ಅವ್ರು ಹಂಚ್ಕೊಂಡ್ರಿ. ಈಗ ಇನ್ನ 4 ಜನ ನನ್ ಜೊತೆ, ಒಟ್ಟು 5 ಜನ. ನಾನು ಒಬ್ಬನೇ ಅವತ್ತು ಹೋಗ್ಬಿಟ್ಟಿದ್ರೆ ಪಾಪ ಇವ್ರು ಯಾರು ಭೇಟಿ ಆಗಕ್ಕಾಗ್ತಾ ಇಲ್ಲ, ತೊಂದ್ರೆ ಆಗೋದು. ಸೊ ಎಲ್ಲಾರು ಹೋಗಿ ಕೂತ್ಕೊಂಡಾಗ ಅವ್ರು ಮಾತಾಡ್ತಾ ಇದ್ರು, ನಾವು ಬಿಟ್ಬಿಟ್ಟು ನಾವು ಅದನ್ನ ನಾವು ಇದು ಮಾಡಕ್ಕಾಗಲ್ಲ. ಅವ್ರ ಶ್ರೀಮತಿಯವರು ಪಾಪ ಯಾರಿದ್ರು ಅವ್ರು ಮಾತಾಡ್ತಾ ಇದ್ರು ಅಷ್ಟೇ. ಈಗ ಹೊರಗಿನ ಒಂದ್ ಜನ ಏನ್ ಮಾತಾಡ್ಕೊಂತಿದ್ದಾರೆ, ಫ್ಯಾನ್ಸ್ ಏನಾಗ ಯಾವ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ಏನಾದ್ರು ನೀವು ಏನಾದ್ರು ಕ್ಲಾರಿಟಿ ಕೊಟ್ಟ ಅವ್ರಿಗೆ? ಇಲ್ಲ, ಆ ತರದ್ದು ಏನು ಮಾತಾಡ್ಲಿಲ್ಲ. ಇದಿಷ್ಟೇ ಮಾತಾಡಿ ಪ್ರೀತಿಯಿಂದ ಅಪ್ಕೊಂಡು ನಾನು ಮತ್ತೆ ಬರುವಾಗ್ಲೂ ಒಂದು ಭರವಸೆ ಕೊಟ್ಟು ಬಂದಿದ್ರು. ತಬ್ಕೊಂಡ್ಬಿಟ್ರು. ನಾನು ಇಳಿದ್ಬಿಟ್ಟು ತಿರುಗಿ ಕಾರಾಗೃಹದೊಳಗೆ ಹೋಗ್ತಾ ಇದ್ದೀನಿ, ಸೆಲ್ ಒಳಗೆ. ಆಮೇಲೆ ಅಣ್ಣ ನಾನು ಹೋಗ್ತೀನಿ, ಈ ಕಡೆ ಹೋಗ್ಬಿಡ. ಜೈಲಿಂದ ಬರ್ತೀರಿ, ತದನಂತರ ರೇಣುಕಾ ಸ್ವಾಮಿ ಅವರ ಒಂದು ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ನಂತರ ಅವ್ರಿಗೊಂದು ಆರ್ಥಿಕವಾಗಿ ಸಹಾಯ ಕೂಡ ಮಾಡಿ ಬಂದಿದ್ರಿ. ಸೊ ಆ ಒಂದು ವಿಷಯದ ಬಗ್ಗೆ ಮಾತನಾಡಿದ್ರಿ ಸರ್? ಏನಿಲ್ಲ, ಅದು ಮಾನವೀಯತೆ ಅಂತ ಅನ್ನಿಸ್ತು ಒಂದು. ಎರಡನೇದು
ಸಾರು ಹುಟ್ಟ ಮಗುಗಾದ್ರೂ ಏನಾದ್ರೂ ಒಳ್ಳೇದಾಗ್ಲಿ ಒಂದು ಸಣ್ಣ ಕಾಣಿಕೆ ಅದಾದ ಅಷ್ಟು ಬಿಟ್ರೆ ಇನ್ನೇನ ನಾವು ಸಾಂತ್ವನ ಹೇಳಿ ಅವ್ರ ಪ್ರಾಣನ ವಾಪಸ್ ಕೊಡೋಕ್ಕಾಗಿಲ್ಲ ನಾವು, ಅದಾಗೋದಿಲ್ಲ. ಆಗಿರೋದು ಏನು ಅನ್ನುವಂಥದ್ದು ಕೂಲಂಕುಷವಾಗಿ ಮಾಧ್ಯಮಗಳ ಮೂಲಕ ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿಲ್ಲ. ಅದೇನು ಗೊತ್ತಾಗ್ದಿರ ಹೀಗೇನೆ ಅದನ್ನ ಹಾಗೇನೆ ಅಂತ ಮನುಷ್ಯ ಹೇಗೆ ಹೇಳಕ್ಕಾಗುತ್ತೆ? ಅದಕ್ ಮುಂಚೆ ಆಗಿರೋ ಘಟನೆಗೆ ಮಾತ್ರ ನಾವು ಸ್ಪಂದಿಸಿದೀವಿ ಅಷ್ಟೇ. ಅಷ್ಟ್ ಬಿಟ್ಟು ಇದ್ರಲ್ಲಿ ಯಾವ ಉದ್ದೇಶನೂ ಇನ್ನೇನು ಇಲ್ಲ. ಎಲ್ಲ ಅವರು ನೊಂದ್ಕೊಂಡ್ರು ಪಾಪ. ಯಾರಿಗಾದ್ರೂ ನೋವು ಇದ್ದೇ ಇರುತ್ತೆ, ಮಗನ್ ಕಳ್ಕೊಂಡಿರೋ ನೋವು. ತಪ್ಪು ಯಾರಿಂದ ಆಯ್ತು? ಒಂದು ತನಿಖೆ ಹಂತದಲ್ಲಿ ಅದ ಹಂತದಲ್ಲಿದೆ. ಯಾಕಾಯ್ತು? ಇನ್ನೊಂದು. ಅದು ನಾವ್ ಹೇಗೆ ಕಂಡಿದ್ದು ಹೇಳಕ್ಕಾಗುತ್ತೆ? ಕಷ್ಟ. ದರ್ಶನ್ ಸರ್ ಇವಾಗ ಒಳಗಡೆ ಇದ್ದಿದ್ ಬಂದಕ್ಕೆ ಆರೋಪಿ ಅಂತ ನಾವು ಜಸ್ಟ್ ಬಿಂಬಿಸ್ತಾ ಇದೀವಿ ಅಷ್ಟೇ, ಬಟ್ ಅಪರಾಧಿ ಆಗಿಲ್ಲ, ಇನ್ನ ತನಿಖೆ ಹಂತದಲ್ಲಿ ಇದೆ ಅಲ್ವಾ? ಸತ್ಯಾಸತ್ಯತೆ ಹೊರಗಡೆ ಬರುವವರು ಅಲ್ವಾ ಯಾವುದೇ ರೀತಿ ಡಿಕ್ಲರೇಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಾಗೇನೆ ಅಭಿಮಾನಿಗಳಾಗೇನೆ ನಾನು ಒಬ್ಬ ಪಕ್ಷಪಾತಿಯಾಗಿ ಕಾದು ಕೂತಿದ್ದೆ. ಭಗವಂತ ಏನು ಈ ಇಂಡಸ್ಟ್ರಿಗೂ ಒಳ್ಳೇದಾಗ್ಬೇಕು. ಒಂದು ಏಳಿಗೆ ಸಮಯದಲ್ಲಿ ಇಂಥ ಪರಿಸ್ಥಿತಿ ಆಯ್ತಲ್ಲ, ತುಂಬಾ ನೋವಾಗತ್ತೆ ಇವ್ರೆ. ಈಗ ಘಟನೆಗಳು ಅಂದ್ರೆ ಈಗ ನೋಡಿ, ಈಗ ವೈನಾಡ್ ಘಟನೆ ಅಂತ ಘಟನೆ. ಇದು ವೈನಾಡ್ರಿ, ಇದು ನೀವು ಕಣ್ಣು ಮುಂದೆ ಆಗಿರೋದ್ರಿ. ಹೌದೌದು, ಕಣ್ಣು ಮುಂದೆ ನೀವು ಆಗಿರೋದು ಯಾವ್ದನ್ನ ನಾವು ನೋಡಿದ್ವಿ, ಯಾವ್ದನ್ನ ನಾವು ನೋಡ್ಲಿಲ್ಲ. ನೀವ್ ಹೇಳಿದಾಗೆ ಇನ್ನು ಕಾಯ್ಬೇಕು ನಾವು. ಆ ಕಾಯುವಿಕೆನೆ ಯಾರಿಗೂ ತೊಂದರೆ ಇಲ್ದಿರ ಅದು ಒಳ್ಳೆ ರೀತಿಲಿ ಒಂದು ಚಿತ್ರರಂಗಕ್ಕೆ ಒಂದು, ಆಮೇಲೆ ಈ ಘಟನೆನ ಅನುಭವಿಸಿ ಆಗಿರುವಂತಹ ವ್ಯಕ್ತಿಗಳಿಗೂ ಅದೊಂದು ತೊಂದರೆ ಆಗ್ದಿರೋ ಒಂದು ಒಳ್ಳೆ ರೀತಿಲಿ ಏನಾದ್ರೂ ಆಗ್ಲಿ ಅಂತ ನಾವು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಿದ್ಯಾ? ಇಲ್ಲ, ನಾನೇ ಕೇಳ್ತೇನೆ, ತಪ್ಪಿದ್ಯಾ? ಇಲ್ಲ ಸರ್, ಅಷ್ಟೇ. ನೀವು ಒಬ್ಬ ಅವರಿಗೆ ತಮ್ಮನ್ ಸ್ಥಾನ ಕೊಟ್ಟಿದ್ರಿ, ಖಂಡಿತ ರೀ. ಆಮೇಲೆ ತುಂಬಾ ವರ್ಷದ ಒಂದು ನಂಟು. ನಿಜವಾಗ್ಲೂ ಅದನ್ನೇ ಹೇಳ್ತಾ ಇದೀನಲ್ಲ, ಯಾರ ಕಲಾವಿದ್ರು ಅದರಲ್ಲಿ ದರ್ಶನ್ ಮೇಲೆ ಪ್ರೀತಿ ಜಾಸ್ತಿ, ಎಲ್ಲರ ಮೇಲೂ ಪ್ರೀತಿ ಇದೆ. ಮುಖ್ಯವಾಗಿ ದರ್ಶನ್ ಅವ್ರದ್ದು ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್? ಮಗು ತರ ಅಣ್ಣ ಅಂತ ಫಸ್ಟ್ ಬಾಯಲ್ ನೀವು ಬರ್ತಿರೋ ತಾನೇನ 25 ವರ್ಷದ ಅಣ್ಣ ಮಿಸ್ ಮಾಡ್ಬಾರ್ದು, ನಾನು ಇಲ್ಲೇ ಕಾಯ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನನಗೆ ಅದೊಂದು ವಿಷಯ ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಹೇಳಿರುವಂತ ಮಾತು ತುಂಬಾನೇ ನನ್ಗೆ, ನಾವೆಲ್ಲ ಪ್ರೀತಿಗೆ ಸೋತವ್ರಿಗೆ, ಪ್ರೀತಿ ವಾತ್ಸಲ್ಯಕ್ಕೆ ಸೋತವ್ರು. ವಾತ್ಸಲ್ಯ ಪೂರ ದರ್ಶನದಲ್ಲಿದೆ. ಅನುಭವ ನಿರಯೋಣ. ಒಬ್ಬನ ಮನಸ್ಸು 9 ಅಂತೆ, ಅದರಲ್ಲಿ ಅಡಗಿ ಕೂತಿರುವಂತದ್ದು 80 ಅಂತೆ. ರೂಪನ ನೋಡೋನು ಮನುಷ್ಯನಂತೆ, ಹೃದಯನ ನೋಡೋನು ಭಗವಂತನಂತೆ. ನಾವು ಹೃದಯ ನೋಡೋಣ ಅಪ್ಪಾಜಿ, ರೂಪ ನೋಡೋದ್ ಬೇಡ. ಕಷ್ಟ ಪರಿಹಾರ ಆಗ್ಲೇಬೇಕು ಅಂದ್ರೆ ಮಾತು ಬಂದು ಸುಳ್ಳು ಭರವಸೆ ನೀಡಬಾರ್ದು, ಸತ್ಯಕ್ಕೆ ಹತ್ರವಾಗಿರ್ಬೇಕು. ಇದು ನನ್ನ ಜೀವನ ಅಷ್ಟೇ.